ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಪ್ರೀವಿಯಸ್ ವೀಡಿಯೋನಲ್ಲಿ ನೀವು ನೋಡಿದ್ರಿ, ಹೊಸ ಗಿಡಗಳನ್ನ ಹಾಕಿದ್ದೆ, ಹೊಸ ಸೀಡ್ಸ್ನ ಹಾಕಿದ್ದೆ. ಸೊ ಈ ವಿಡಿಯೋನಲ್ಲಿ ಅದು ಎಷ್ಟು ಮಟ್ಟಿಗೆ ಜರ್ಮಿನೇಟ್ ಆಗಿದೆ ಅನ್ನೋದು ತೋರಿಸ್ತೀನಿ. ಇದು ಒಂಥರ ಏಪ್ರಿಲ್ ತಿಂಗಳ ನನ್ನ ಗಾರ್ಡನ್ ಅಪ್ಡೇಟ್. ಸೊ ಸ್ಟಾರ್ಟಿಂಗ್ ವಿತ್ ಈ ಕನಕಾಂಬರ ಹೂವು, ಯೆಲ್ಲೋ ಕಲರ್ ಕನಕಾಂಬರ ಹೂವು. ಇದು ಇನ್ನೊಂದು ಕಲರ್ ಹಾಕಬೇಕು ಅಂದ್ಕೊಂಡೆ, ಬಟ್ ಆಗಲೇ ಇಲ್ಲ. ಆ್ಯಂಡ್ ಇದು ಮಲ್ಬರಿ ಪ್ಲಾಂಟ್. ಒಣಗಿರೋ ಎಲೆಗಳನ್ನೆಲ್ಲ ಹಾಗೆ ರಿಮೂವ್ ಮಾಡಿಕೊಂಡು ಅದೇ ಗ್ರೋ ಬ್ಯಾಗ್ ಹಾಕ್ಬೋದು. ಬಟ್ ಯಾವುದು ಹುಳಗಳು ಅಟ್ಯಾಕ್ ಆಗಿಲ್ಲ ಅನ್ನೋದಾದರೆ ಯೂಸ್ ಮಾಡ್ಕೊಬೋದು. ಹುಳಗಳೇನಾದ್ರು ಆಗಿದ್ರೆ ಇದು ಸಪ್ರೇಟಾಗಿ ನಾವು ಡಿಸ್ಕಾರ್ಡ್ ಮಾಡಬೇಕಾಗತ್ತೆ. ಆ್ಯಂಡ್ ಇದು ಸಾಂಬಾರು ಸೌತೆ ಗಿಡ. ವೆಜಿಟೇಬಲ್ ವೇಸ್ಟಲ್ಲಿ ಬಂದಿರುತ್ತಲ್ಲ, ಅದೇ ಸೀಡ್ಸ್ನ ನಾನು ಹಾಕಿದ್ದೆ. ತುಂಬ ಗಿಡಗಳು ಬಂದಿತ್ತು. ಇನಿಷಿಯಲಿ ಇದಕ್ಕೆ ನಾನು ಪಾಲಕ್ ಸೊಪ್ಪಿನ ಬೀಜ ಹಾಕಿದ್ದೆ, ಬಟ್ ಜರ್ಮಿನೇಟ್ ಆಗಿರಲಿಲ್ಲ. ಅದ್ರ ಪಕ್ಕ ಒಂದು ಚಿಕ್ಕ ಹಾಗಲ ಗಿಡ ಇದೆ, ಅದು ಪುಟ್ಟ ಹಾಗಲಕಾಯಿ ಬಿಡುತ್ತಲ್ಲ ಅದು. ಆ್ಯಂಡ್ ಇಲ್ಲಿ ನೋಡಿ, ನನ್ನ ಸರ್ಪ್ರೈಸ್ ಇದು. ನಾನು ಚೆಕ್ ಮಾಡಿದಾಗ ಒಂದು ಚಿಕ್ಕ ಸಾಂಬಾರು ಸೌತೆ ಬಿಟ್ಟಿತ್ತು. ಇದು ಹಾಗೆ ಪಾಲಿನೇಟ್ ಆಗಿದೆ. ವೆಜಿಟೇಬಲ್ ಗಿಡಗಳನ್ನ ಹಾಕಿದಾಗ ಸ್ವಲ್ಪ ನೋಡ್ಕೊಬೇಕಾಗತ್ತೆ. ಅದು ಪಾಲಿನೇಟ್ ಆಗಿಲ್ಲ ಅಂದರೆ ನಾವೇ ಹ್ಯಾಂಡ್ ಪಾಲಿನೇಷನ್ ಮಾಡಬೇಕಾಗತ್ತೆ. ಬಟ್ ನೋಡಿ, ಇದು ಆಲ್ರೆಡಿ ಪಾಲಿನೇಟ್ ಆಗಿದೆ. ಆ್ಯಂಡ್ ಇದು ಅಲೋವೆರಾ. ಇದು ಸಪ್ರೇಟ್ ಒಂದು ಬಕೆಟಲ್ಲಿದೆ. ಬಿಕಾಸ್ ಅಲೋವೆರಾ ಅಕ್ಕಪಕ್ಕ ಯಾವ ಗಿಡಗಳನ್ನೂ ಹಾಕೋಕ್ಕಾಗೋದಿಲ್ಲ. ಅಲೋವೆರಾ ಗಿಡ ಸ್ಪ್ರೆಡ್ ಆಗ್ತಾ ಇರುತ್ತೆ ಹಾಗಾಗಿ. ಆ್ಯಂಡ್ ಇದು ಮೆಂತ್ಯ ಸೊಪ್ಪು ನೋಡಿ. ಲಾಸ್ಟ್ ಟೈಮ್ ಒಂದು 2 ಗ್ರೋ ಬ್ಯಾಗಿಗೆ ಹಾಕಿದ್ದೆ, ಈ ಸಲ ಒಂದೇ ಒಂದು ಪಾಟಿಗೆ ಹಾಕಿದ್ದೀನಿ. ಆ್ಯಂಡ್ ಲಾಸ್ಟ್ ಟೈಮ್ ಕೊತ್ತಂಬರಿ ಬೀಜನ ಹಾಕಿದ್ದೆ ನೋಡಿ, ಅದು ಯಾಕೋ ಅದು ಫೇಲ್ ಆಗಿದೆ. ಅದು ಆ್ಯಕ್ಚುಲಿ ನೋಡಿ ನೀಟಾಗಿ ಜರ್ಮಿನೇಟೇ ಆಗಿಲ್ಲ. ಚೂರು ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಬಂದಿದೆ. ಆ್ಯಂಡ್ ಇದು ಈರುಳ್ಳಿ, ಮೊಳಕೆ ಬಂದಿದ್ದು ಈರುಳ್ಳಿ ಹಾಕಿದ್ದೆ, ಸ್ಪ್ರಿಂಗ್ ಆನಿಯನ್ಸ್ ಆಗಿ ಯೂಸ್ ಆಗುತ್ತೆ ಅಂತ. ಸೊ ನಾನು ಹಾಕಿದ್ದ ಕೊತ್ತಂಬರಿ ನೋಡಿಕೊಂಡ್ರೆ ಜರ್ಮಿನೇಟ್ ಆಗಿಲ್ಲ. ಕೊತ್ತಂಬರಿ ಮತ್ತು ಪಾಲಕ್ ಬೀಜ ಎರಡೂ ಹಾಗೆ ಫೇಲ್ ಆಗಿದೆ. ಸೊ ನೆಕ್ಸ್ಟ್ ಇನ್ನೊಂದು ತಿಂಗಳು ಬಿಟ್ಟು ಮತ್ತೆ ಟ್ರೈ ಮಾಡ್ತೀನಿ. ಇದು ಹೆಸರು ಕಾಳು ಗಿಡ. ಸೊ ಪ್ರತಿ ವರ್ಷ ಬರುತ್ತೆ. ಅದು ಹಾರ್ವೆಸ್ಟ್ ಮಾಡುವಾಗ ಸೀಡ್ಸ್ ಬಿದ್ದಿರುತ್ತಲ್ಲ, ಮತ್ತೆ ಅದೇ ಜರ್ಮಿನೇಟ್ ಆಗುತ್ತೆ. ಸೊ ಹೊಸದಾಗಿ ಏನು ಸೀಡ್ಸ್ ಹಾಕಲ್ಲ. ಆ್ಯಂಡ್ ಇದು ಚಿಕ್ಕ ಸೇವಂತಿಗೆ ಹೂವು ತುಂಬ ಚೆನ್ನಾಗಿದೆ. ಇದರಲ್ಲಿ 2 ಕಲರ್ ಇತ್ತು, ಇನ್ನೊಂದು ಲ್ಯಾವೆಂಡರ್ ಕಲರ್ ಬಂದಿತ್ತು. ಬಟ್ ಗಿಡ ಅದು ಒಣಗೋಗಿದೆ. ಸೊ ಪ್ರೆಸೆಂಟ್ಲಿ ಇದು ಒಂದೇ ಗಿಡ ಇರೋದು. ತುಳಸಿ ಮಾತ್ರ 1-2 ಪಾಟ್ಗಳಿಗೆ ಹಾಕ್ಕೊಂಡಿದ್ದೀನಿ ಮುಂದೆ, ಯಾಕಂದರೆ ಅದು ಎಲ್ಲ ಗ್ರೋ ಬ್ಯಾಗ್ನಲ್ಲೂ ಬೆಳೆಯೋಕ್ಕೆ ಸ್ಟಾರ್ಟ್ ಆಗಿತ್ತು ಹಾಗಾಗಿ. ಆ್ಯಂಡ್ ಲಾಸ್ಟ್ ಟೈಮ್ ಹೇಳಿದ್ದೆ ಮೆಣಸಿನ್ಕಾಯಿ ಗಿಡ ಒಂದು 6-7 ಇತ್ತು ಅಂತ. ಅದೆಲ್ಲ ಬೇರೆ ಬೇರೆ ಗ್ರೋ ಬ್ಯಾಗಿಗೆ ಟ್ರಾನ್ಸ್ಫರ್ ಮಾಡಿದ್ದೆ. ಇಲ್ಲಿ ನೋಡಿ, ಮೊದಲನೇ ಗ್ರೋ ಬ್ಯಾಗ್ನಲ್ಲಿರೋದು ಆಲ್ರೆಡಿ ಹೂವಾಗಿ ಮೆಣಸಿನ್ಕಾಯಿ ಕೂಡ ಬಿಡ್ತಾ ಇದೆ. ನೋಡಿ, ಒಂದು 5-6 ಮೆಣಸಿನ್ಕಾಯಿ ಆಗಿತ್ತು. ಇನ್ನು ಬೇರೆ ಗ್ರೋ ಬ್ಯಾಗ್ಗೆ ಹಾಕಿರೋದು ನೋಡಿ, ಈಗ ಸ್ವಲ್ಪ ಹೂವು ಆಗ್ತಾ ಇದೆ ಅಷ್ಟೇ, ಇನ್ನೂ ಮೆಣಸಿನ್ಕಾಯಿ ಆಗಿಲ್ಲ ಇದರಲ್ಲಿ. ಈ ಗಿಡ ಕೂಡ ತುಂಬ ಚೆನ್ನಾಗೇ ಬಂದಿದೆ. ಬಟ್ 3ನೇ ಗ್ರೋ ಬ್ಯಾಗ್ಗೆ ಹಾಕಿರೋದು ಆ್ಯಕ್ಚುಲಿ ಗಿಡ ಅಷ್ಟು ಚೆನ್ನಾಗಿ ಬರಲಿಲ್ಲ. ಇದು ಕಾಕ್ಟಾ ಹೂವು ನೋಡಿ, ಮೊಗ್ಗಾಗಿದೆ. ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದೆಲ್ಲ ನಾನು ಆನ್ಲೈನಲ್ಲಿ ತರಿಸಿದ್ದು, ಕಟ್ಟಿಂಗ್ ತರಿಸಿದ್ದೆ ಆ್ಯಕ್ಚುಲಿ ಆನ್ಲೈನಲ್ಲಿ. ಎಷ್ಟು ಚೆನ್ನಾಗಿ ಬಂದಿದೆ. ಆ್ಯಂಡ್ ಇದು ಕರ್ಬೂಜ ಹಣ್ಣಿನ ಬೀಜ. ಸೀಡ್ಸ್ ಹಾಕಿದ್ದೆ, ಎಲ್ಲ ಆ್ಯಕ್ಚುಲಿ ಜರ್ಮಿನೇಟ್ ಆಗಿದೆ. ಇಲ್ಲಿ ನೋಡಿ, ಈಗ ಮೇಲ್ ಫ್ಲವರ್ಸ್ ಆಗ್ತಾಯಿದೆ. ಇನ್ನು ಸ್ವಲ್ಪ ದಿನ ಫೀಮೇಲ್ ಫ್ಲವರ್ ಕೂಡ ಆಗುತ್ತೆ. ಇದಕ್ಕೂ ಕೂಡ ಹ್ಯಾಂಡ್ ಪಾಲಿನೇಷನ್ನ ನೆಸೆಸಿಟಿ ಇದೆ. ಬಿಕಾಸ್ ಇವಾಗ ಹನಿ ಬೀಸ್ ಎಲ್ಲ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆಯಲ್ಲ, ಸೊ ಪಾಲಿನೇಟ್ ಆಗೋದು ಸ್ವಲ್ಪ ಕಷ್ಟ. ಸೊ ಅದು ನೋಡಿಕೊಂಡು ಹ್ಯಾಂಡ್ ಪಾಲಿನೇಟ್ ಮಾಡಬೇಕಾಗತ್ತೆ. ಇದು ಇನ್ನೊಂದು ಮಲ್ಬೆರಿ ಗಿಡ. ಇದು ದಾಳಿಂಬೆ ಗಿಡ. ಆ್ಯಕ್ಚುಲಿ ಇದು ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕೂ ಆಗ್ತಾಯಿಲ್ಲ ಬೇರೆ ಕಡೆ, ಸೊ ಹಾಗೆ ಬಿಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ, ತೊಂಡೆ ಹಣ್ಣು ಕಾಯಿ ಗಿಡ. ಇದು ಆ್ಯಕ್ಚುಲಿ ಇದು 3 ಕಟ್ಟಿಂಗ್ ತರಿಸಿದ್ದು. ಅದರಲ್ಲಿ ಸ್ಟೆಮ್ ಕಟ್ಟಿಂಗ್, ಅದರಲ್ಲಿ ಒಂದು ಮುಂಚೆನೇ ಹೋಗಿತ್ತು, 2ನೇದು ಈ ಸೀಸನಲ್ಲಿ ಹೋಯಿತು, ಇದು 3ನೇದು. ಇದು ಒಂದೇ ಒಂದು ಗಿಡ ಉಳ್ಕೊಂಡಿದೆ. ಪ್ರತಿ ಸೀಸನ್ನಲ್ಲೂ ನೋಡಿ ಅದೇ ಚಿಗುರುತ್ತೆ, ಅದೇ 1-2 ಕಾಯಿ ಬಿಡುತ್ತೆ. ಅದು ನನಗೆ ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕೂ ಭಯ ಆಗುತ್ತೆ ಇತ್ತೀಚೆಗೆ. ಬಿಕಾಸ್ ಅದು ಮತ್ತೆ ನೀಟಾಗಿ ಬಂದಿಲ್ಲ ಅಂದರೆ ಆ ಗಿಡ ಪೂರ್ತಿ ಹೋಗುತ್ತೆ ಹಾಗಾಗಿ. ಆ್ಯಂಡ್ ಇದು ಕಡಲೆಕಾಯಿ ಗಿಡ. ಅದ್ರ ಪಕ್ಕದಲ್ಲಿರೋದು ಅರಿಶಿನ. ಆ್ಯಕ್ಚುಲಿ ಹಾರ್ವೆಸ್ಟ್ ಮಾಡಬೇಕಾದ್ರೆ ಸ್ವಲ್ಪ ಹಾಗೆ ಬಿಟ್ಟಿದ್ದೆ ಅನಿಸುತ್ತೆ, ಸೊ ಹಾಗಾಗಿ ಬಂದಿರೋದು. ಈ ಸೀಸನಲ್ಲಿ ನಾನು ಅರಿಶಿನ ಅಥವಾ ಶುಂಠಿ ಹಾಕಿಲ್ಲ. ಇದು ದೊಡ್ಡಪತ್ರೆ. ಇದರಲ್ಲಿ ತುಂಬ ಮೆಡಿಸಿನಲ್ ವ್ಯಾಲ್ಯೂಸ್ ಇರುತ್ತೆ. ಇದರಲ್ಲಿ ದೊಡ್ಡಪತ್ರೆಯಲ್ಲಿ ತಂಬುಳಿ ಎಲ್ಲ ಮಾಡ್ತೀವಿ ಆ್ಯಕ್ಚುಲಿ ನಾವು. ಇದು ಆ್ಯಕ್ಚುಲಿ ನಾನು ಮುಂಚೆಯಿಂದ ಹೇಳ್ತಾ ಇದ್ದೀನಿ ಇದು ರೀಪಾಟ್ ಮಾಡಬೇಕು ಅಂತ, ಬಟ್ ಇನ್ನೂ ಆಗಿಲ್ಲ. ಅದು ದಾಸವಾಳ, ಕೆಂಪು ದಾಸವಾಳ. ಆ್ಯಂಡ್ ಇದು ಬಿಳಿ ದಾಸವಾಳದ ಗಿಡ. ಇದರಲ್ಲಿ ಕೂಡ ಒಂದು ತುಳಸಿ ಗಿಡ ಬಂದಿದೆ. ಆ್ಯಂಡ್ ಇದು ನನ್ನ ಹಳೆಯ ಮೆಣಸಿನ್ಕಾಯಿ ಗಿಡ. ಹೂವು ಆಗ್ತಾಯಿದೆ, ಬಟ್ ಆ್ಯಕ್ಚುಲಿ ಅದೇನೋ ನೀರು ಜಾಸ್ತಿ ಆಗಿದೆಯೋ ಅಥವಾ ಏನಾಗಿದೆ ಗೊತ್ತಿಲ್ಲ, ಹೂವೆಲ್ಲ ಉದುರ್ತಾ ಇದೆ ಆ್ಯಕ್ಚುಲಿ. ಸೊ ಅದಕ್ಕೆ ನೆಕ್ಸ್ಟ್ ಏನಾದ್ರು ಟ್ರೀಟ್ಮೆಂಟ್ ಮಾಡಬೇಕು. ನೆಕ್ಸ್ಟ್ ಇದು ನಿಂಬೆ ಹಣ್ಣನ್ನು ಯೂಸ್ ಮಾಡಿ ಮತ್ತು ಅದು ವೇಸ್ಟ್ ಹಾಕಿರ್ತೀವಲ್ಲ, ಆ ಸೀಡ್ಸಿಂದ ಬಂದಿರುವಂಥ ಗಿಡ ಅದು.
ಇದು ವೀಳ್ಯದೆಲೆ ಹಾಕಿರುವಂಥ ಒಂದು ಗ್ರೋ ಬ್ಯಾಗ್. ಬಟ್ ಮಳೆ ಇತ್ತೀಚೆಗೆ ಬರ್ತಾ ಇದೆ, ಸೊ ಹಾಗಾಗಿ ಈ ಥರದ ವೇಸ್ಟ್ ಗಿಡಗಳೆಲ್ಲ ಆಲ್ರೆಡಿ ಬರ್ತಾ ಇದೆ, ಅದು ರಿಮೂವ್ ಮಾಡ್ಕೊಬೇಕು. ರೋಸ್ ನೋಡಿ ಮೊಗ್ಗಾಗಿದೆ, ಹಿಂದೆಗಡೆ ಒಂದು ಚಿಕ್ಕ ಮೊಗ್ಗಾಗಿದೆ ಹಿಂದೆ ಕೂಡ. ವಾರಕ್ಕೆ 1-2 ಹೂ ಬಿಡ್ತಾ ಇದೆ ಇದು. ಆ್ಯಂಡ್ ಇದು ಪುದೀನ, ಇದು ಬೆಳ್ಳುಳ್ಳಿ. ಆ್ಯಕ್ಚುಲಿ ಈ ಬೆಳ್ಳುಳ್ಳಿ ಎಲೆಗಳನ್ನ ಯೂಸ್ ಮಾಡ್ಕೊಬೋದು, ಅದು ಕೂಡ ಎಡಿಬಲ್. ಸೊ ಇದೇ ನನ್ನ ಗಾರ್ಡನ್ ಅಪ್ಡೇಟ್ ಆಗಿತ್ತು. ಹೋಪ್ಫುಲಿ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.